PNS ವಿಸ್ತಾರ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಇದ್ದಾರೆ. ಮಾತಾಡ್ಸೋಣ ಸರ್. ಈಗಾಗಲೇ ಮೊದಲ ಹಂತದಾಗಿ ಇವತ್ತು CET ರಿಸಲ್ಟ್ ಸರ್, ಸೊ ಏನು ಹೇಳ್ತೀರಾ? ಇಲ್ಲ, ಎಲ್ಲ ಮಕ್ಕಳಿಗೆ ಈಗಾಗಲೇ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದೀವಿ. ಯಾವ ಮಕ್ಕಳು ರ್ಯಾಂಕ್ ತೊಗೊಂಡಿದ್ದಾರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸರ್ಕಾರದ ವತಿಯಿಂದ. ಅವರ ಪರಿಶ್ರಮ, ಅವರ ಹಾರ್ಡ್ ವರ್ಕು ಮತ್ತು ಅವರ ತಂದೆ ತಾಯಿ ಅವರಿಗೆ ಕೊಟ್ಟಿರ್ತಕ್ಕಂಥ ಪ್ರೋತ್ಸಾಹ, ಅವ್ರು ಮಾಡಿರ್ತಕ್ಕಂಥ ತ್ಯಾಗಕ್ಕೆ ನಮ್ಮ ಸರ್ಕಾರ ಋಣಿಯಾಗಿದೆ. ಯಾಕಂದರೆ ಯಾವುದೇ ಮಗು ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಬೇಕು ಅಂದರೆ ಅವರ ಕುಟುಂಬದ ಭಾಳ ದೊಡ್ಡ ಪಾತ್ರ ಇರುತ್ತೆ ಅದರಲ್ಲಿ. ಹಾಗಾಗಿ ಎಲ್ಲ ಮಕ್ಕಳ ಜೊತೆ ಕುಟುಂಬದ ಸದಸ್ಯರಿಗೆ ತಂದೆ ತಾಯಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸರ್, ಈಗ 3 ವರ್ಷಗಳಲ್ಲಿ ಮೆಡಿಕಲ್ ಎಜುಕೇಷನ್ ಆಗಿ ಮಾಡಿದ್ರಿ. ಇನ್ನು 2 ವರ್ಷ ಇದೆ ಸರ್. 2 ವರ್ಷದಲ್ಲಿ ಮೆಡಿಕಲ್ ಎಜುಕೇಷನ್ ಅಲ್ಲಿ ಏನಾದರೂ ಕ್ರಾಂತಿಕಾರಿ ಬದಲಾವಣೆ ತರುವಂತ ಪ್ರಯತ್ನ ಇದೆ? ನಾನು 3 ವರ್ಷ ಅಲ್ಲ 8 ವರ್ಷದಿಂದ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಇದ್ದೀನಿ. ಹಿಂದಿನ ಸರ್ಕಾರದಲ್ಲಿ 5 ವರ್ಷನೂ ಕೂಡ ಇದೇ ಖಾತೆ ನಿರ್ವಹಿಸಿದ್ದೆ. ಸಾಕಷ್ಟು ಬದಲಾವಣೆಗಳನ್ನು ಮಾಡಿದ್ದೀವಿ ನಾವು. ಈಗ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಡೀ ದೇಶದಲ್ಲಿ ನಂಬರ್ 1 ಆಗಿದೆ. ಯಾಕಂದರೆ ನಮ್ಮ ಸರ್ಕಾರದ ಪ್ರಯತ್ನದಿಂದ, ನಮ್ಮೆಲ್ಲರ ಪ್ರಯತ್ನದಿಂದ ಅದು ನಂಬರ್ 1 ಆಗಲಿಕ್ಕೆ ಸಾಧ್ಯ ಆಗಿದೆ. ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಸೀಟ್ ಕರ್ನಾಟಕದಲ್ಲಿದೆ ಇಡೀ ದೇಶದಲ್ಲಿ. ಯಾಕೆ ಆಗಿದೆ ಅಂದರೆ ನಮ್ಮ ಫೋರ್ಸೈಟು, ನಮ್ಮ ಪ್ಲಾನಿಂಗಿಂದ ಆಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ ನಾವು 2013ರಲ್ಲೇ ಒಂದು ಫೋರ್ಸೈಟ್ ಇಟ್ಕೊಂಡು ಪ್ರತಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ತಕ್ಕಂಥದ್ದು ಇರ್ಬೋದು. ಮತ್ತು ಪ್ರತಿ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಪ್ರತಿ ಜಿಲ್ಲೆಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆ ಮಾಡಬೇಕು ಅನ್ನೋ ನಮ್ಮದೇನು ಸಂಕಲ್ಪ ಇತ್ತು. 50% ನಾವು ರೀಚ್ ಆಗಿದ್ದೀವಿ. ಹಾಗಾಗಿ ಭಾಳಷ್ಟು ಬದಲಾವಣೆಗಳನ್ನ ತಂದಿದ್ದೀವಿ. ಮುಂದೆನೂ ಕೂಡ ನಾವೇನು ಪ್ರಾರಂಭ ಮಾಡಿದ್ದೀವಿ, ನಾವು ಯಾವ ಮೆಡಿಕಲ್ ಕಾಲೇಜಿಗೆ ಅಡಿಗಲ್ ಹಾಕಿದ್ದೀನಿ ಅದು ನಾನೇ ಇನಾಗ್ರೇಷನ್ ಮಾಡಿದ್ದೀನಿ. ಹಾಗಾಗಿ ನಾವು ಪ್ರಾರಂಭ ಮಾಡಿರ್ತಕ್ಕಂಥ ಪ್ರತಿಯೊಂದು ಪ್ರಾಜೆಕ್ಟು ಕೂಡ ನಾವು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸರ್, ಈಗ ರಾಜಕೀಯ ವಿಚಾರವಾಗಿ ಮಾತಾಡುವಾಗ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರುವಂತದ್ದು ಸುರ್ಜೇವಾಲಾ ಅವರು ಇವತ್ತು ಮನವೊಲಿಸುವಂತ ಕೆಲಸ ಕೂಡ ಮಾಡಿದ್ದಾರೆ. ಈಗ ಇದು ಬಿಜೆಪಿ ಪ್ರತಿಪಕ್ಷಕ್ಕೆ ಒಂದು ಅಸ್ತ್ರವಾಗಿ ಬದಲಾಗಿರುವಂತದ್ದು. ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಸರ್? ಏನು ಅಸ್ತ್ರ ಅಂತ ಅನ್ಕೊಳ್ಳೋದ ಅವಶ್ಯಕತೆ ಇಲ್ಲ. ಬಿಜೆಪಿಯವರು ನ್ಯಾಚುರಲಿ ಅಪೋಸಿಷನ್ ಟೀಕೆ ಮಾಡಿದ್ದಾರೆ, ಅದು ಬೇರೆ ವಿಷಯ. ಆದರೆ ರಾಮಲಿಂಗಾರೆಡ್ಡಿ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರಿದ್ದಾರೆ. ಅವರ ಒಂದು ಹಿರಿತನಕ್ಕೆ ಇದಿಷ್ಟು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾನು ಅಥರ್ವ ರಂಜನ್, ವಿಸ್ತಾರ ನ್ಯೂಸ್, ಬೆಂಗಳೂರು.